ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಂಗಳೂರಿಂದ ವಯನಾಡ್ಗೆ ಕಾರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಬೆಂಗಳೂರಿಂದ ವಯನಾಡು ಸುಮಾರು 281 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 5:30 ಗಂಟೆಯಿಂದ 6 ಗಂಟೆ ಜರ್ನಿ ಆಗುತ್ತೆ. ನೀವು ಸ್ವಲ್ಪ ಬೇಗ ಬಿಟ್ಟರೆ ಮಧ್ಯಾಹ್ನದಷ್ಟೊತ್ತಿಗೆ ರೀಚ್ ಆಗಿಬಿಡ್ಬೋದು. ಸೊ ಅವತ್ತು ನೀವು ಒಂದಷ್ಟು ಪ್ಲೇಸಸ್ನ ನೋಡ್ಬೋದು. ನಾವು ಬೆಂಗಳೂರನ್ನ ಸುಮಾರು 10 ಗಂಟೆಗೆ ಬಿಟ್ಟು ತುಂಬ ಲೇಟಾಗಿತ್ತು ಹೊರಟಿದ್ದು. ವಯನಾಡು ಹೋಗೋದಕ್ಕೆ ನಿಮಗೆ ಬ್ಯಾಂಗ್ಳೂರಿಂದ 2 ರೂಟ್ ಇದೆ. ನಿಮಗೆ ಒಂದು ಬಂಡೀಪುರ ಮೇಲೆ ಹೋಗ್ಬೋದು, ಇನ್ನೊಂದು ನಾಗರಹೊಳೆ ಮೇಲೆ ಹೋಗ್ಬೋದು. ಅಂದರೆ ಬೆಂಗಳೂರಿಂದ ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಬಂಡೀಪುರ ಆ ಥರ. ನಾವು ಬಂಡೀಪುರ ರೋಡ್ ಚೂಸ್ ಮಾಡೋದು, ಏಕೆಂದರೆ ನಾಗರಹೊಳೆ ಸೈಡು ಸ್ವಲ್ಪ ರೋಡು ಏನೋ ಆಗದಿದ್ರು ಪ್ರಾಬ್ಲಮ್ ಇತ್ತು. ಸೊ ಬಂಡೀಪುರ ಮೇಲೆ ನಾವು ಹೋದವು. ನಾವು ಸುಮಾರು ಮೈಸೂರಿಗೆ ಹೋಗೋದ್ರಲ್ಲಿ ಸುಮಾರು 1ರಿಂದ 1:30 ಆಗಿತ್ತು. ನಾವು ಅಲ್ಲಿ ಲಂಚ್ ಮುಗಿಸ್ಕೊಂಡು ಹೋಟೆಲಲ್ಲಿ ನೆಕ್ಸ್ಟು ಹೊರಟವು. ನಾವು ಮಳೆ ಏನಿರಲಿಲ್ಲ, ಮಧ್ಯೆ ಸ್ವಲ್ಪ ಹನಿ ಬಿತ್ತು, ಆಮೇಲೆ ನಿಂತೋಯ್ತು. ನಂಜನಗೂಡು ಮುಖಾಂತರ ಗುಂಡ್ಲುಪೇಟೆ, ಆಮೇಲೆ ಬಂಡೀಪುರ್ಗೆ ಹೋದವು. ಬಂಡೀಪುರ ಫಾರೆಸ್ಟ್ ಚೆಕ್ ಪೋಸ್ಟ್ ಇರುತ್ತೆ. ನಿಮಗೆ ರಾತ್ರಿ 9 ಗಂಟೆಗೆ ಕ್ಲೋಸ್ ಆಗಿಬಿಡತ್ತೆ ಚೆಕ್ ಪೋಸ್ಟಲ್ಲಿ. ನೆಕ್ಸ್ಟ್ ಬೆಳಗ್ಗೆ 6 ಗಂಟೆವರೆಗೂ ಓಪನ್ ಇರಲ್ಲ ಅದು. ಸೊ ನೀವು 9 ಗಂಟೆ ಒಳಗಡೆ, ನೀವು ರಾತ್ರಿ 9 ಗಂಟೆ ಒಳಗಡೆ ನೀವು ಫಾರೆಸ್ಟ್ ಒಳಗಡೆ ಹೋಗ್ಬೋದು. ತುಂಬ ಲೇಟ್ ಆದರೆ ನಿಮಗೆ ಒಳ್ಳೆ ವ್ಯೂ ಮಿಸ್ ಮಾಡ್ಕೋತೀರ. ನೀವು ಫಾರೆಸ್ಟ್ ಒಳಗಡೆ ಎಂಟ್ರಾದ ತಕ್ಷಣ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೋಬೇಡಿ. ನೀವು ನಿಧಾನಕ್ಕೆ ಹೋದರೆ ಫಾರೆಸ್ಟ್ ಒಳಗಡೆ ಆನೆಗಳು, ಜಿಂಕೆಗಳು ಎಲ್ಲನೂ ಕಾಣುತ್ತೆ. ನಮಗಂತೂ ರೋಡ್ ಸೈಡಲ್ಲೂ ಇತ್ತು, ತುಂಬ ಆನೆಗಳನ್ನ ನೋಡಿದ್ವು ಮತ್ತು ಜಿಂಕೆಗಳನ್ನ ಸಹ ನೋಡಿದ್ವು. ಈ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ನಾವು ವಯನಾಡು ತಲುಪೋ ಅಷ್ಟೊತ್ತಿಗೆ ಸುಮಾರು 5 ಗಂಟೆ ಆಗಿತ್ತು. ಸೊ ಅವತ್ತು ನಾವೇನು ನೋಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ವಯನಾಡಲ್ಲಿ 5 ಗಂಟೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. 5ರಿಂದ 6 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ನಾವು ಹೋಗಿದ್ದ ದಿನ ಏನೂ ನೋಡೋಕ್ಕಾಗಲಿಲ್ಲ. ರೆಸಾರ್ಟಲ್ಲಿ ಅವತ್ತು ರೆಸ್ಟ್ ತೊಗೊಂಡು, ಮುಂದಿನ ವೀಡಿಯೋದಲ್ಲಿ ನಾನು ವಯನಾಡಲ್ಲಿ ಏನೇನು ನೋಡಿದ್ವು ಅಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.